ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತು ನಿಮಗೋಸ್ಕರ ಲೈಟ್ ವೇಟ್ ಗೋಲ್ಡ್ ಇಯರಿಂಗ್ಸ್ನ ತೋರಿಸ್ತಾ ಇದ್ದೀನಿ. ಇದು ಜಸ್ಟ್ 1 ಗ್ರಾಮ್ ಮತ್ತು 2 ಗ್ರಾಮ್ಸ್ ಒಳಗೇ ಇದೆ ಫ್ರೆಂಡ್ಸ್. ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಅದ್ರ ಪ್ರೈಸ್ ನಾನು ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ. ಇದರಿಂದ ನನಗೂ ಒಂದು ಎಂಕರೇಜ್ಮೆಂಟ್ ಸಿಕ್ದಂಗೆ ಆಗುತ್ತೆ. ನಂದು ಇವಾಗ ತಾನೇ 4 ಮಂತ್ಸ್ ಆಯಿತು ನನ್ನ ಚಾನಲ್ ಸ್ಟಾರ್ಟ್ ಮಾಡಿ. ಇದರಿಂದ ನನಗೆ ಇನ್ನೂ ಮೋಟಿವೇಶನ್ ಆಗಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನೀವು ನೋಡ್ತಾ ಇರೋದೆಲ್ಲ ತುಂಬ ಅಂದರೆ ತುಂಬ ಲೈಟ್ ವೇಟಲ್ಲಿದೆ. ಇದೆಲ್ಲ KDM ಗೋಲ್ಡ್ದು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಇದು ನೋಡಿ ಜಸ್ಟ್ 1 ಗ್ರಾಮಲ್ಲಿದೆ. ಎಷ್ಟು ಕ್ಯೂಟಾಗಿದೆ ಅಲ್ವಾ ಇದು? ಚಿಕ್ಕ ಮಕ್ಕಳಿಗೆಲ್ಲ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಪಕ್ಷಿ ಶೇಪಲ್ಲಿದೆ, ಅದು ಬರ್ಡ್ ಶೇಪಲ್ಲಿ ಒಂದು ಸ್ಟೋನ್ ಬಂದಿದೆ ಮಧ್ಯ. ಎಲ್ಲನೂ ಒಂಥರ ಡೈಲಿ ವೇರ್ ಯೂಸ್ ಮಾಡೋ ಅಂಥ ಇಯರಿಂಗ್ಸ್ನೇ ನಾನು ತೋರಿಸ್ತಾ ಇರೋದು. ಇದರಲ್ಲಿ ಸ್ಟಡ್ ಇಯರಿಂಗ್ಸು ಇದೆ, ಮತ್ತು ಮಕ್ಕಳಿಗೆ, ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ, ಲೇಡೀಸ್ಗೆ ಎಲ್ಲರಿಗೂ ಯೂಸ್ ಆಗುವಂಥ ಒಂಥರ ಯುನೀಕ್ ಪ್ಯಾಟ್ರನ್ನೇ ಅನ್ಬೋದು. ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ಲ. 2.5 ಗ್ರಾಮ್ ಒಳಗೇನೆ ಇದೆ. ಇದೆಲ್ಲ ನಾನು KDM ಗೋಲ್ಡ್ದು ನಾನು ತೋರಿಸ್ತಾ ಇರೋದ್ರಿಂದ ಇವತ್ತಿನ KDM ರೇಟ್ ಎಷ್ಟಿದೆ ಅಂದರೆ 6,830 ರುಪೀಸ್ ಆಗುತ್ತೆ. 916 ಗೋಲ್ಡ್ ಅಂದರೆ ನಿಮಗೆ 7,330 ರುಪೀಸಲ್ಲಿದೆ ಫ್ರೆಂಡ್ಸ್. ಇದು ನೋಡಿ 1 ಗ್ರಾಮ್ 200 ಮಿಲಿನಲ್ಲಿ ಎಷ್ಟು ಚೆನ್ನಾಗಲ್ಲ. ಆಮೇಲೆ ಈ ಒಂದು ಜುಮ್ಕಾ ನೋಡಿ ಜಸ್ಟ್ 1 ಗ್ರಾಮಲ್ಲ ಇದೆ. ಇದು ತುಂಬ ಏನು ಚಿಕ್ಕದಾಗೂ ಇಲ್ಲ. ಈ ಜುಮ್ಕಾ ಒಂದು ಸ್ವಲ್ಪ ದೊಡ್ಡದಾಗೇ ಇದೆ ನೋಡಿ, ಮೀಡಿಯಮ್ ಸೈಜಲ್ಲೇ ಇದೆ. ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಡ್ರೆಸ್ ಮೇಲಾಗಲಿ, ಸ್ಯಾರಿ ಮೇಲಾಗಲಿ, ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಸೂಟ್ ಆಗೋಂಥ ಒಂದು ಇಯರಿಂಗ್ ಅದು. ಇವಾಗ ನೀವು ನೋಡ್ತಾ ಇರೋದೆಲ್ಲ ಸ್ಟಡ್ ಇಯರಿಂಗ್ಸು. ಇದೆಲ್ಲ ಒಂದು ಸ್ವಲ್ಪ ಏಜ್ ಆದ ಲೇಡೀಸ್ಗೆ ಅವ್ರಿಗೆಲ್ಲ ಸೂಟ್ ಆಗುತ್ತೆ. ಇದು ನೋಡಿ 1.5 ಗ್ರಾಮಲ್ಲಿ ನಿಮಗೆ ಜುಮ್ಕಾ ಕೆಳಗಡೆ ಒಂದು ಚಿಕ್ಕದು ಬೀಡ್ಸ್ ಥರ ಬಂದಿದೆ. ಆಮೇಲೆ ಇದು ಕಲರ್ ಸ್ಟೋನ್ ಬರುತ್ತಲ್ಲ ಫ್ರೆಂಡ್ಸ್, ಆ ಥರ 2 ಗ್ರಾಮ್ಸ್ ಒಳಗೇ ಬರುತ್ತೆ. ಎಲ್ಲ ಕಲರ್ಸಲ್ಲೂ ಇದೆ ಇದು. ಇದೊಂಥರ ಪಿಕಾಕ್ ಥರ ಬಂದು ಸ್ಟೋನ್ದು ಬಂದಿರೋದು. ಎಲ್ಲ ಇಯರಿಂಗ್ಸೂ ನಾನು ವಿತ್ ಪ್ರೈಸೇ ತೋರಿಸ್ತಾ ಇದ್ದೀನಿ ನಿಮಗೋಸ್ಕರ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ. ನೀವು ನಂಗೆ ಕಮೆಂಟ್ ಮಾಡಿ ಹೇಳಿದ್ರೆ ನಾನು ನೆಕ್ಸ್ಟ್ ಯಾವ ಥರ ನಿಮಗೆ ವೀಡಿಯೋಸ್ ಬೇಕೋ ಆ ಥರ ನಾನು ಅಪ್ಲೋಡ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಇದರಿಂದ. ಇದೆಲ್ಲ ಡೈಲಿ ವೇರ್ಗೆ ಯೂಸ್ ಮಾಡುವಂತಹ ಸ್ಟಡ್ ಇಯರಿಂಗ್ಸ್ನ ನಾನು ತೋರಿಸ್ತಾ ಇರೋದು, ಅಂದರೆ ಗೋಲ್ಡ್ ಇಯರಿಂಗ್ಸ್ನ. ಸ್ಟಡ್ ಇಯರಿಂಗ್ಸು ಇದೆ ಇದರೊಳಗೆ. ಇವಾಗ ನೀವು ನೋಡ್ತಾ ಇರೋದೆಲ್ಲ 2 ಗ್ರಾಮ್ಸ್ ಆ ಥರ ಬರುತ್ತೆ ಫ್ರೆಂಡ್ಸ್. 2 ಗ್ರಾಮ್ಸ್ ಒಳಗೇನೆ ಎಲ್ಲನೂ ತೋರಿಸ್ತಾ ಇದ್ದೀನಿ ನೋಡಿ. ಇದು ನೋಡಿ 1.5 ಗ್ರಾಮಲ್ಲಿ ಎಷ್ಟು ಚೆನ್ನಾಗಿದೆ. ಕೆಳಗಡೆ ಒಂದು ಹ್ಯಾಂಗಿಂಗ್ ಥರನೂ ಬಂದಿದೆ, ಸ್ಟೋನ್ ಥರ ಬಂದು. ಇವಾಗಿನ ಗೋಲ್ಡ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂದರೆ ತುಂಬಾ ದಿನದಿಂದ ದಿನಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ. ಅದು ಇನ್ನೂ ಒಂದು 2 ಮಂತ್ಸ್ ಒಳಗೇ ಇನ್ನೂ ಜಾಸ್ತಿ, ಅಂದರೆ 7,500ವರೆಗೂ ಆಗ್ಬೋದು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನೀವೆಲ್ಲರೂ ಏನು ಅಂದರೆ ಇವಾಗಿಂದನೇ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಸೇವಿಂಗ್ಸ್ ಮಾಡಿ ನಮ್ಮ ಒಂದು ಗೋಲ್ಡನ್ನ ನಾವು ಪರ್ಚೇಸ್ ಮಾಡ್ಬೋದು ಅಂತ. ನಾನು ಅದೇ ಥರ ಮಾಡಿ ನಾನು ಪರ್ಚೇಸ್ ಮಾಡಿರೋ ಗೋಲ್ಡ್ದು ಕಲೆಕ್ಷನ್ ಎಲ್ಲ ನಿಮ್ಗೆ ಬೇಕು ಅಂದರೆ ನಾನು ತೋರಿಸ್ತೀನಿ. ಇದು ನೋಡಿ 2.5 ಗ್ರಾಮ್ ಒಳಗೇ ಇದೆ. ನಾನು ನಿಮಗೆ ಟಿಪ್ಸ್ ಹೇಳ್ಕೊಡ್ತೀನಿ ಯಾವ ಥರ ನಾವು ಸೇವಿಂಗ್ಸ್ ಮಾಡಿ ನಾವು ಗೋಲ್ಡನ್ನ ಪರ್ಚೇಸ್ ಮಾಡ್ಬೋದು. ಆಮೇಲೆ ಗೋಲ್ಡ್ದು ನಮಗೆ ಮ್ಯಾನಿಫೆಸ್ಟೇಷನ್ ಮಾಡಿ ನಮಗೆ ಜಾಸ್ತಿ ನಾವು ಗೋಲ್ಡ್ ಕಮ್ಮಿ, ಅಂದರೆ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ಮ್ಯಾನಿಫೆಸ್ಟೇಷನ್ ಮಾಡಿ ನಾವು ಹೇಗೆ ತೊಗೋಬೋದು ಅಂತ ಅದ್ರ ಬಗ್ಗೆ ಎಲ್ಲ ಟಿಪ್ಸ್ ಹೇಳ್ತೀನಿ. ಬಟ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ಮಾತ್ರ ನಾನು ಹೇಳ್ಬೋದು. ಯಾಕೆಂದರೆ ನಂದು 4 ಮಂತ್ಸ್ ಆಗಿದೆ ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿ. ನೀವು ಜಾಸ್ತಿ ನನ್ನ ವೀಡಿಯೋಸ್ನ ನೋಡಿದ್ರೆ ನನಗೂ ಒಂದು ಎಂಕರೇಜ್ಮೆಂಟ್ ಸಿಕ್ಕಿದಂಗೆ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದಿಲ್ಲ ನೋಡಿ 2 ಗ್ರಾಮ್ 800 ಮಿಲಿನಲ್ಲಿದೆ ಇದು. ಆಮೇಲೆ KDM ಚಿನ್ನ ಏನು ಅಂದರೆ ನಾವೇನು ಕೊಡೋದೇನು ಬೇಕಾಗಲ್ಲ ನನಗೆ ಗೊತ್ತಿರೋ ಪ್ರಕಾರ.
ಡೈಲಿ ವೇರ್ಗೆ ನಮಗೆ ಯೂಸ್ ಆಗುತ್ತೆ ಇದು. ಇವಾಗ ನೋಡಿ 916ಗೂ ಇದಕ್ಕೂ 500 ರುಪೀಸ್ ವ್ಯತ್ಯಾಸ ಬರುತ್ತೆ. ಸೊ ಡೈಲಿ ವೇರ್ ನಾವು ಇಟ್ಕೊಂಡ್ರೆ ಆಲ್ರೆಡಿ ಒಂಥರ 916 ಥರನೇ ಕಾಣುತ್ತೆ ಆಲ್ಮೋಸ್ಟ್ ಇದು. ಸೊ ಇದಕ್ಕೆ ಡೈಲಿ ವೇರ್ಗೆಲ್ಲ ನನ್ನ ಪ್ರಕಾರ 916 ಅಂದರೆ ತುಂಬ ಜಾಸ್ತಿ ಬೇಕು ಅಂದರೆ ಲೈಟ್ ವೇಟಲ್ಲಿ 2 ಗ್ರಾಮ್ಸು 1 ಗ್ರಾಮ್ ಆ ಥರದ್ದೆಲ್ಲ KDM ಅಲ್ಲೂ ತೊಗೋಬೋದು ನಾವು. ಸೊ ನಮಗೆ ದುಡ್ಡು ಕಡಿಮೆ ಆಗುತ್ತೆ. ಬಟ್ ಏನು ಅಂದರೆ KDM ತೊಗೊಂಡಾಗ ನಾವು ಕೊಡೋಕೆ ಹೋಗಬಾರ್ದು, ನಾವೇ ಇಟ್ಕೋಬೇಕು. ಅದು ನಮ್ಮ ಫ್ಯೂಚರ್ ಮಕ್ಕಳಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತಲ್ವಾ. ಸೊ ಗೋಲ್ಡನ್ನ ಯಾವಾಗಲೂ ನಾವು ಪರ್ಚೇಸ್ ಮಾಡಬೇಕು. ಇನ್ನು ನಮಗೆ ದೊಡ್ಡದು ಲಾಂಗ್ ಚೈನು ನೆಕ್ಲೆಸ್ ಆ ಥರ ತೊಗೋಬೇಕು ಅಂದರೆ ಬೇಕಾದ್ರೆ ಕೊಡ್ಬೋದು. ಬಟ್ ಚಿಕ್ಕ ಚಿಕ್ಕ ಓಲೆನೆಲ್ಲ ನನಗೆ ಗೊತ್ತಿರೋ ಪ್ರಕಾರ ಇದು ನಾವೇ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಅಷ್ಟೆ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ನಾನು ನೆಕ್ಸ್ಟ್ ಇನ್ನು ಇದ್ರ ಬಗ್ಗೆ ನಾನು ಚಿನ್ನದ ಇದ್ರ ಬಗ್ಗೆ ಟಿಪ್ಸ್ ಏನಾರ ನಿಮಗೆ ಕೊಡಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್ ಮತ್ತು ಕಮೆಂಟ್ ಮಾಡಿ ನೋಡಿ. ಥ್ಯಾಂಕ್ ಯು.